ಬದುಕ್ತಾರ ಇಲ್ಲ ಅಂತಂದು ಅನ್ಕೊಂಡಿದ್ರು. ಇಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾರೆ. ನೋವು ಬರೋದು ಅದಿಲ್ಲ, ಸ್ವಲ್ಪ ಊಟ ಚೆನ್ನಾಗ್ ಮಾಡ್ತಿದ್ದಾರೆ ಇವಾಗ. ಉಪಯೋಗ ಆಗದಿದ್ದೇನೆ ಮತ್ತೆ ಇನ್ಯಾಕ್ ತರ್ಸನ, ಉಪಯೋಗ ಆಗಿದೆ, ಚೆನ್ನಾಗಿದ್ದಾರೆ, ಚೆನ್ನಾಗ ಆಗಿದೆ ಎಲ್ಲ. ಸರ್ ನಮ್ಮ ದೊಡ್ಡಮ್ಮರ ಸರ್, ಅವ್ರಿಗೆ ವಯಸ್ಸು 67 ಆಗಿದೆ ಸರ್. ಅವ್ರದ್ದು ಹೆಸರು ಅಲ್ಲಮ್ಮ ಅಂತ ಸರ್. ನಮ್ಮತ್ತೆ ಸರ್ ಗರ್ಭಕೋಶದ ಸರ್. ಮುಂಚೆ 1.5 ತಿಂಗಳ ಕೊಟ್ಟಿದ್ರು ಮಾತ್ರೆ, ಈಗ ಮತ್ತೆ 2 ತಿಂಗಳು ನಾವ್ ಸೇರಿ ಒಟ್ಟು 3.5 ತಿಂಗಳು ಲೆಕ್ಕರಿ. ಇಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿದ್ದಾರೆ. ನೋವು ಬರೋದು ಅದಿಲ್ಲ, ಸ್ವಲ್ಪ ಊಟ ಚೆನ್ನಾಗ್ ಮಾಡ್ತಿದ್ದಾರೆ ಇವಾಗ. ಮುಂಚೆ ಸ್ವಲ್ಪ ಊಟ ಕಡಿಮೆ ಮಾಡ್ತಿದ್ರು, ಇವಾಗ ಚೆನ್ನಾಗ್ ಮಾಡ್ತಿದ್ದಾರೆ. 1 ತಿಂಗಳಿಂದ ನೋವು ಜಾಸ್ತಿ ಬರ್ತಾ ಇತ್ತು, ಇವಾಗ ನೋವು ಬರಲ್ಲ, ಜಾಸ್ತಿ ಬರಲ್ಲ ನೋವು. ಪರವಾಗಿಲ್ಲ, ನೋವು ಕಡಿಮೆನೇ ಇದೆ. ಹಾ ಸರ್, ಉಪಯೋಗ ಆಗದಿದ್ದೇನೆ ಮತ್ತೆ ಇನ್ಯಾಕ್ ತರ್ಸನ, ಉಪಯೋಗ ಆಗಿದೆ, ಚೆನ್ನಾಗಿದ್ದಾರೆ, ಚೆನ್ನಾಗ ಆಗಿದೆ ಎಲ್ಲ. ಮುಂಚೆಗಿಂತ ಇವಾಗ ಪರವಾಗಿಲ್ಲ. ಇಲ್ಲ ಸರ್, ಮುಂಚೆ ನಾನು ಅವ್ರು ನೋಡಿದ್ರೆ ಈಗ ನಾನ್ ಬೇಡ, ಬೇರೆ ಯಾರಾದ್ರೂ ಆಗುತ್ತಾ ಇಲ್ಲ, ಇವ್ರು ಬದುಕ್ತಾರ ಇಲ್ಲ ಅಂತಂದು ಅನ್ಕೊಂಡಿದ್ರು. ಅಷ್ಟು ಅವ್ರ ಸ್ಥಿತಿ ಚೆನ್ನಾಗಿದ್ದಿಲ್ಲ. ಇವಾಗ ಮುಂಚೆ ಯಾವಾಗ ತರ ಇದ್ರಲ್ಲ ಅದೇ ತರನೇ ಇದಾರೆ ಇವಾಗ, ಫಸ್ಟ್ ಇದ್ದಂಗೆ ಇದಾರೆ. ಇಲ್ಲ ಚೆನ್ನಾಗೇ ಮಾಡ್ತಾರೆ. ಮುಂಚೆ ಅಂದ್ರೆ ಈ ಜಾಸ್ತಿ ಊಟ ಮಾಡಂಗಿಲ್ಲ ಅಂತ ಹೇಳಿದಾರಲ್ಲ ಅವರು, ಹಾಗಾಗಿ 2 ರೊಟ್ಟಿ ಒಂದ್ ಸ್ವಲ್ಪ ಅನ್ನ ಊಟ ಮಾಡ್ತಾರೆ. ರೊಟ್ಟಿನ ಉಣ್ಣೋದು, ತಿಂಡಿ ಏನ್ ತಿನ್ನಲ್ಲ ನಾವು. ರಾತ್ರಿ ಮುದ್ದಿ, ಬೆಳಗ್ಗೆ ರೊಟ್ಟಿ ಊಟ ಮಾಡಿದ್ವಿ. ನಾನ್ ವೆಜ್ ಏನು ಕೊಡ್ಬೇಡ ಅಂತ ಹೇಳಿದ್ರೆ ಅದನ್ನ ಕೊಟ್ಟಿಲ್ಲ, ಮೊಟ್ಟೆ ಮಾತ್ರ ಕೊಟ್ಟಿದ್ದೀವಿ. ಸರ್ ಚೆನ್ನಾಗಾಗುತ್ತೆ, ತಗೊಳ್ಳಿ, ಅವ್ರು ಚೆನ್ನಾಗ್ಲಿ ಅನ್ನೋದಷ್ಟೇ, ಇನ್ನೇನಿಲ್ಲ. ಹಾ ಸರ್, ಖುಷಿ ಇದೆ. ಏನ್ ಸ್ವಲ್ಪ ಕಾಶಿ ದೊಡ್ಡದಿದೆ ಅಲ್ಲ, ಹಂಗಾಗಿ ಸ್ವಲ್ಪ ಇದು ಮಾಡ್ತಾರೆ. ಇರ್ಲಿ ನೋಡೋಣ.